ಹಾಯ್ ಸ್ನೇಹಿತರೆ, ಇವತ್ತು ವೆಜ್ ಬರ್ಗರು ಮತ್ತು ಎಗ್ ರೋಲು ಹೆಂಗೆ ಮಾಡೋದಂತ ನೋಡೋಣ ಬನ್ನಿರಿ. ಇವತ್ತು ಹೋಳಿ ಹಬ್ಬ ಇರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಹಾಕಿದ್ದು. ನಮ್ಮ ಅಂಗಡಿಲಿ 20-30 ಹೋಗ್ತವೆ. ಸಖತ್ತಾಗಿರ್ತವೆ, ಟೇಸ್ಟು ಅಲ್ಟಿಮೇಟ್ ಆಗಿರ್ತವೆ. ತಿಂದ್ರಂದು ಡೈಲಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿ ಇರ್ತವೆ. ಹೆಂಗೆ ಮಾಡೋದಂತ ನೋಡೋಣ ಬನ್ನಿರಿ. ನೋಡಿರಿ, ಬನ್ ತಗೊಂಡಿದ್ದೀವಿ. ಮಾಮೂಲಿ ಎಗ್ ರೋಲ್ಗೆ, ವೆಜ್ ರೋಲ್ಗೆ ಬನ್ನು ಮತ್ತು ಬರ್ಗರ್ಗೆ ಮೈನಸ್ಸು ಮತ್ತು ಟೊಮೊಟೊ ಸಾಸ್ ಹಾಕ್ಕೊತ ಇದ್ದೀವಿ. ಮೈನಸ್ಸು ಮತ್ತು ಟೊಮೊಟೊ ಸಾಸು ಮಾಮೂಲಿ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಬನ್ಗಳನ್ನ ಬರ್ಗರ್ ಬನ್ನು, ಟೊಮೊಟೊ ಸಾಸು ಮತ್ತು ಮೈನಸ್ಸು ಎಸೆನ್ಸ್ ಅಂಗಡಿಯಲ್ಲಿ ಸಿಗ್ತವೆ, ತರಿಸ್ಕೋಬೋದು. ವೆಜ್ ಮೈನಸ್ಸು ಸೂಪರಾಗಿರ್ತವೆ ಟೇಸ್ಟು. ಇಂಥ ಸ್ನ್ಯಾಕ್ಸ್ ಐಟಮಿಗೆಲ್ಲ ಮೈನಸ್ ಹಾಕಿಟ್ರೆ ಸಖತ್ ಟೇಸ್ಟ್ ಬರ್ತವೆ. ನಾವು ಪನ್ನೀರ್ ರೋಲ್ ಪಲ್ಯ ಮಾಡ್ಕೊತೀವಿ. ಪನ್ನೀರ್ ಹಾಕ್ಬಿಟ್ಟು ಪಲ್ಯ ಮಾಡ್ಕೊತೀವಿ. ಸಖತ್ತಾಗಿರ್ತವೆ ಟೇಸ್ಟ್. ಬರ್ಗರಿಗಂತೂ ಪನ್ನೀರ್ ಪಲ್ಯ ಸೂಪರಾಗಿರ್ತವೆ, ಅಲ್ಟಿಮೇಟ್ ಆಗಿರ್ತವೆ ಟೇಸ್ಟ್ ಅಂತೂ. ಟ್ರೈ ಮಾಡಿ ನೋಡಿರಿ. ಮಾಮೂಲಿ ಈರುಳ್ಳಿ ಪಲ್ಯನೇ, ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು ಎಲ್ಲ ಹಾಕ್ಬಿಟ್ಟು ಗರಂ ಮಸಾಲ, ಚಿಕನ್ ಮಸಾಲ, ಚಿಲ್ಲಿ ಸಾಸು, ಲೈಟಾಗಿ ಟೊಮೊಟೊ ಸಾಸು ಇವೆಲ್ಲ ಹಾಕ್ಬಿಟ್ಟು ಮಾಡ್ಕೊಂಡು ಪನ್ನೀರ್ ಹಾಕಿದರೆ ಸೂಪರ್ ಆಗುತ್ತೆ ಟೇಸ್ಟ್ ಪಲ್ಯ. ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು, ಇದು ಎಗ್ ರೋಲು, ಎಗ್ ಬುರ್ಜಿ ಮಾಡ್ಕೊಂಡು ಎಗ್ ರೋಲ್ಗೆ ಚೆನ್ನಾಗಿರುತ್ತೆ ಟೇಸ್ಟು, ಅಲ್ಟಿಮೇಟಾಗಿರ್ತವೆ. ಈರುಳ್ಳಿ, ಸೌತೆಕಾಯಿ, ಟೊಮೊಟೊ ಒಂದೊಂದು ಪೀಸು, ಕ್ಯಾರೆಟ್ ಒಂದೊಂದು ಪೀಸು ಎಲ್ಲ ಇಟ್ಬಿಟ್ಟು ನೋಡಿರಿ, ಲಾಸ್ಟಿಗೆ ಚೀಸ್ ಇಡ್ತೀವಿ ನಾವು. ಎಲ್ಲ ಐಟಮಿಗೂ ಚೀಸ್ ಇಡ್ತೀವಿ. ತುರಿಯೋದು ಸಿಗಲ್ಲ ನಮ್ಮ ಹತ್ರ, ಹಂಗಾಗಿ ಡೈರೆಕ್ಟ್ ಚೀಸ್ ಇಟ್ಬಿಟ್ಟು ಈ ಥರ ಪ್ಯಾಕ್ ಮಾಡ್ತೀವಿ. ಸಖತ್ತಾಗಿರ್ತವೆ ಟೇಸ್ಟ್, ಅಲ್ಟಿಮೇಟಾಗಿರ್ತವೆ. ಇವತ್ತು ಹೋಳಿ ಹಬ್ಬ ಇರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಹಾಕಿದ್ದು, ಜಾಸ್ತಿ ಇವತ್ತು ಹೋಗಲ್ಲ. ಹಂಗಾಗಿ ವೆಜ್ ರೋಲ್ಗೆ ವೆಜ್ ಪಲ್ಯ ಇಟ್ಕೊಂಡ್ರೆ ಆಯಿತು. ಪನ್ನೀರ್ ರೋಲ್ ಮಾಡ್ಕೊತಿರಲ್ಲ ಪಲ್ಯ, ಅದನ್ನೇ ಇಟ್ಟರೆ ಆಯಿತು. ಸಖತ್ ಟೇಸ್ಟ್ ಇರ್ತವೆ. ಟ್ರೈ ಮಾಡಿ ನೋಡಿರಿ, ಸಖತ್ ಚೆನ್ನಾಗಿರ್ತವೆ ಟೇಸ್ಟು. ನೋಡಿರಿ, ಹಿಂಗೆ ಹಾಕ್ಬಿಟ್ಟು ಮಡಚ್ಬಿಟ್ಟು ಸುತ್ತಬಿಟ್ಟು ಇಟ್ಬಿಡ್ತೀವಿ ನಾವು ರ್ಯಾಪರಲ್ಲಿ. ಕ್ರೀಮ್ ಬನ್ಗಳು ನಾವು ಇನ್ನೊಂದು ಅಂಗಡಿಗೆ ಐಟಮ್ ಮಾಡಬೇಕಾಗತ್ತೆ. ಹಂಗಾಗಿ ಇನ್ನೊಂದು ಬ್ರ್ಯಾಂಚ್ ಇತ್ತು ನಮ್ಮದು, ಅಲ್ಲಿಗೂ ಕಳಿಸ್ಬೇಕು ಐಟಮ್ಗಳು. ಅಲ್ಲಿಗೂ ಸಮೇತ ಹಾಕ್ಕೊಡ್ತೀವಿ ಐಟಮ್ಗಳು. 11 ಗಂಟೆ ಒಳಗಡೆ, 10:30-11 ಗಂಟೆ ಒಳಗಡೆ ಅಲ್ಲಿಗೂ ಪ್ಯಾಕ್ ಮಾಡ್ಬೇಕು ಐಟಮ್ಗಳು. ತುಂಬ ಬಿಜಿ ಇರ್ತೀವಿ. ಕ್ಯಾರೆಟು ಮತ್ತು ಚೆರಿ ಹಾಕ್ಬಿಟ್ಟು ಬರ್ಗರ್ ಮೇಲೆ ಚುಚ್ಚಿದ್ರೆ ಆಯಿತು. ಪೂರ್ತಿ ನೋಡಿರಿ ವಿಡಿಯೋ, ನಿಮಗೆ ಅರ್ಥ ಆಗುತ್ತೆ. ಸಖತ್ ಚೆನ್ನಾಗಿರ್ತವೆ ಟೇಸ್ಟು. ನೋಡಿರಿ, ಈ ಥರ ಚುಚ್ಕೋಬೇಕಾಗತ್ತೆ ಬರ್ಗರಿಗೆ, ಅಲ್ಲಾಡ್ದಂಗೆ ಇರ್ತವೆ. ಮೇಲಿಟ್ಟಿರೋ ಚೀಸ್ ಇಟ್ಟಿದ್ದೀವಿ, ಕನ್ಫ್ಯೂಸ್ ಆಗಬೇಡ್ರಿ. ಸೌತೆಕಾಯಿ, ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಹಾಕಿದ್ರು ಹಾಕ್ಕೊಳ್ರಿ ನೀವು. ತರಕಾರಿ ಪಲ್ಯ, ಪನ್ನೀರ್ ಬೇರೆ ಹಾಕ್ತೀವಿ ಪಲ್ಯಕ್ಕೆ, ಸಖತ್ತಾಗಿರುತ್ತೆ ಟೇಸ್ಟು. ನೋಡಿರಿ, ಇದು ಚೀಸು, ನಂದಿನಿ ಚೀಸು ಎಲ್ಲದಕ್ಕೂ ಹಾಕ್ತೀವಿ. ಸೂಪರಾಗಿರ್ತವೆ ಟೇಸ್ಟು. ನೀವು ಟ್ರೈ ಮಾಡಿ ನೋಡಿರಿ. ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಮ್ಮ ವಿಡಿಯೋ ನೋಡ್ತಿರೋರು. ಹಿಂಗೆ ಬೆಲ್ ಐಕಾನ್ ಒತ್ತಿ, ನೋಟಿಫಿಕೇಷನ್ ಬರುತ್ತೆ ಹೊಸ ಐಟಮ್ ಏನಾರು ಅಪ್ಲೋಡ್ ಮಾಡಿದರೆ ನಾವು. ನೋಡಿರಿ, ಈ ಟೈಪ್ ಪ್ಯಾಕಿಂಗ್ ಮಾಡಿಬಿಟ್ಟು ಇಟ್ಟರೆ ಅದು ಅಲ್ಲಾಡ್ದಂಗೆ ಇರುತ್ತೆ. ರ್ಯಾಪರು ಸಮೇತ ಅಂಗಡಿಗಳಿಗೆ ಸಿಗ್ತವೆ, ತರಿಸ್ಕೊಂಡು ಪ್ಯಾಕ್ ಮಾಡ್ಕೊಳ್ರಿ. ನೀಟಾಗಿರುತ್ತೆ ನೋಡೋಕ್ಕೆ, ಕಸ್ಟಮರಿಗೂ ಲೈಕ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಐಟಮ್. ನೋಡಿರಿ, ಇದು ಡ್ರೈ ಫ್ರೂಟ್ ಕೇಕು, ಚಾಕ್ಲೇಟ್ ಪೀಸ್ ಕೇಕು, ಎಲ್ಲದಕ್ಕೂ ಸಿವಿಲ್ ಹಾಕ್ಬೇಕು ನಾವು, ಕೊಬ್ಬರಿ. ಇದು ಬ್ಲಾಕ್ ಫಾರೆಸ್ಟು, ಅದು ವೈಟ್ ಕೇಕ್ ಪ್ಲೈನು. ಇದು ಡ್ರೈ ಫ್ರೂಟ್ ಕೇಕ್, ಸಖತ್ತಾಗಿರುತ್ತೆ ಟೇಸ್ಟ್, ಅಲ್ಟಿಮೇಟಾಗಿರುತ್ತೆ. ಮೇಲ್ಗಡೆ ಹಾಕಿರೋದು ಓಟ್ಸು, ಕನ್ಫ್ಯೂಸ್ ಆಗಬೇಡ್ರಿ. ನೆನ್ನೆ ಅಪ್ಲೋಡ್ ಮಾಡಿದ್ದೀನಿ ಇದ್ರ ವೀಡಿಯೋನ. ಇದು ಸ್ಪೆಷಲ್ ರಸ್ಕು, ನಮ್ಮ ಅಂಗಡಿ ಪಪ್ಸು, ವೆಜ್ ಪಪ್ಸು, ಕ್ರೀಮ್ ಬನ್ಗಳು, ಸ್ಯಾಂಡ್ವಿಚ್ ನೋಡಿರಿ ಹೆಂಗಿದ್ದಾವೆ, ಸಖತ್ತಾಗಿರ್ತವೆ ಟೇಸ್ಟ್. ಸ್ಯಾಂಡ್ವಿಚ್ ಅಷ್ಟೇ. ಕೇಕ್ ಕೊಡ್ತಿದ್ದು ನೋಡಿರಿ, ವೆಜ್ ಕೇಕು, ಸಖತ್ ಸಾಫ್ಟಾಗಿ ಬರ್ತವೆ. ಪಪ್ಸು ನೋಡಿರಿ,
ಮಶ್ರೂಮ್ ಪಪ್ಸು, ವೆಜ್ ಪಪ್ಸು, ಪನ್ನೀರ್ ಪಪ್ಸು ಎಲ್ಲ ಮಾಡ್ತೀವಿ ನಮ್ಮ ಅಂಗಡೀಲಿ. ಒಂದು 20 ಮಾಡ್ತೀವಿ, ಜಾಸ್ತಿ ಮಾಡಲ್ಲ. ಡೈಲಿ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊತೀವಿ. ಎಗ್ ಪಪ್ಸ್ ಇವು, ಪನ್ನೀರ್ ಪಪ್ಸ್ ಇದಾವೆ ನೋಡಿರಿ. ಇವೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಮ್ದು ಇನ್ನೊಂದು ಬ್ರಾಂಚಿಗೆ ಹೋಗುತ್ತೆ. 10:30 11 ಗಂಟೆ ಹೊತ್ತಿಗೆ ಕಳಿಸ್ಬೇಕು ನಾವು ಐಟಮ್ಗಳ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೂ ಗೊತ್ತಾಗಲಿ. ನಮ್ದು ಇನ್ನೊಂದು ಬ್ರಾಂಚಿಗೆ ಹಂಗೆ ಐಟಮ್ಗಳು ಇವೆಲ್ಲ 10:30ಗೆ ಒಂದು ಟ್ರಿಪ್ ರೆಡಿ ಮಾಡಿಕೊಡ್ಬೇಕಾಗತ್ತೆ ನಾವು. ತುಂಬ ಕಷ್ಟಪಟ್ಟು ವಿಡಿಯೋನು ಮಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ತುಂಬ ಚೆನ್ನಾಗಿರ್ತವೆ ಐಟಮ್ಗಳು. ಇದ್ರ ಐಟಮ್ಗಳು ರೆಸಿಪಿ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿರಿ. ಇದು ನಮ್ಮದು ಗಾಡಿ, ಇದರಲ್ಲೇ ಒಯ್ಯೋದು ಐಟಮ್ ಎಲ್ಲ. ಇನ್ನೊಂದು ಬ್ರಾಂಚ್ ಇತ್ತು ನಮ್ಮದು ಬೇರೆ ಕಡೆ. ನಿಮ್ಗೇನಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿರ್ತವೆ, ಅಲ್ಟಿಮೇಟಾಗಿರ್ತವೆ. ಟೇಸ್ಟ್ ಅಂತೂ ತುಂಬ ನೀಟಾಗಿ ಮಾಡಿಕೊಡ್ತೀವಿ. ಪ್ಯಾಕಿಂಗ್ ಎಲ್ಲ